ಶಾರದೆಯ ಹೂವು. ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಶಾರದೆ ಎಂಬ ಮುದ್ದಾದ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಯಾವಾಗಲೂ ಮುದುಡಿದ ಮುಖ ಮಾಡಿಕೊಂಡು ಯಾರೊಂದಿಗೂ ಮಾತನಾಡದೆ ಒಂಟಿಯಾಗಿ ಇರುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ದುಃಖದ ಮುಳ್ಳುಗಳು ಚುಚ್ಚಿದಂತೆ ನೋವು ತುಂಬಿತ್ತು. ಒಂದು ದಿನ ಶಾರದೆ ಹಳ್ಳಿಯ ಹೊರಗಿನ ತೋಟದಲ್ಲಿ ಅಡ್ಡಾಡುತ್ತಿದ್ದಳು. ಅಲ್ಲಿ ಅವಳು ಒಂದು ಸುಂದರವಾದ ಹೂವಿನ ಗಿಡವನ್ನು ನೋಡಿದಳು. ಆದರೆ ಆ ಗಿಡದಲ್ಲಿ ಮೊಗ್ಗೊಂದು ಮಾತ್ರ ಇತ್ತು, ಅದು ಇನ್ನೂ ಅರಳಿರಲಿಲ್ಲ. ಶಾರದೆ ಆ ಮೊಗ್ಗನ್ನು ನೋಡುತ್ತಾ ಕುಳಿತಳು. ಆಗ ಹಕ್ಕಿಯೊಂದು ಹಾರಿ ಬಂದು ಆ ಗಿಡದ ಮೇಲೆ ಕುಳಿತು ಚಿಲಿಪಿಲಿ ಎಂದು ಹಾಡಿತು. ಆಗ ಸೂರ್ಯನ ಕಿರಣಗಳು ಆ ಮೊಗ್ಗಿನ ಮೇಲೆ ಬಿದ್ದವು. ಆ ಮೊಗ್ಗು ನಿಧಾನವಾಗಿ ಅರಳಲು ಪ್ರಾರಂಭಿಸಿತು. ಶಾರದೆ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಆ ಮೊಗ್ಗು ಸುಂದರವಾದ ಹೂವಾಗಿ ಅರಳಿತು. ಆ ಹೂವು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಮತ್ತು ಅದರ ಪರಿಮಳವು ಇಡೀ ತೋಟವನ್ನು ಆವರಿಸಿತ್ತು. ಶಾರದೆಗೆ ಆ ಹೂವನ್ನು ನೋಡಿದಾಗ ತನ್ನ ಮನಸ್ಸಿನ ದುಃಖವೆಲ್ಲ ಮಾಯವಾದಂತೆ ಅನಿಸಿತು. ಅವಳು ಆ ಹೂವಿನ ಬಳಿ ಹೋಗಿ ಅದನ್ನು ಮುಟ್ಟಿದಳು. ಆಗ ಅವಳ ಮನಸ್ಸಿನಲ್ಲಿ ಪ್ರೀತಿ, ಶಾಂತಿ ಮತ್ತು ಸಂತೋಷದ ಭಾವನೆಗಳು ತುಂಬಿದವು. ಅದೇ ಸಮಯದಲ್ಲಿ ಆ ಹಳ್ಳಿಗೆ ಜ್ಞಾನಾನಂದ ಸ್ವಾಮೀಜಿ ಎಂಬ ಸದ್ಗುರುಗಳು ಬಂದರು. ಅವರು ಶಾರದೆಯ ಬಳಿ ಬಂದು ಅವಳ ತಲೆಯ ಮೇಲೆ ಕೈಯಿಟ್ಟರು. ಆಗ ಶಾರದೆಯ ಮನಸ್ಸಿನಲ್ಲಿ ಜ್ಞಾನದ ಬೆಳಕು ಮೂಡಿತು. ಸ್ವಾಮೀಜಿ ಶಾರದೆಯ ಬಳಿ, ನಿನ್ನ ಮನಸ್ಸಿನಲ್ಲಿರುವ ದುಃಖವು ಕತ್ತಲೆಯಂತೆ. ಜ್ಞಾನದ ಬೆಳಕು ಆ ಕತ್ತಲೆಯನ್ನು ದೂರ ಮಾಡುತ್ತದೆ. ನಿನ್ನ ಮನಸ್ಸಿನಲ್ಲಿ ಪ್ರೀತಿಯ ಹೂವು ಅರಳಿದಾಗ ನಿನ್ನ ಜೀವನವು ಸುಂದರವಾಗುತ್ತದೆ ಎಂದು ಹೇಳಿದರು. ಶಾರದೆಗೆ ಸ್ವಾಮೀಜಿಯ ಮಾತುಗಳು ಅರ್ಥವಾದವು. ಅವಳು ತನ್ನ ಮನಸ್ಸಿನಲ್ಲಿರುವ ದುಃಖವನ್ನು ಮರೆತು ಪ್ರೀತಿಯಿಂದ ಎಲ್ಲರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಅವಳ ಮುಖದಲ್ಲಿ ನಗು ಮೂಡಿತು. ಶಾರದೆಯ ಮನಸ್ಸಿನಲ್ಲಿ ಪ್ರೀತಿಯ ಹೂವು ಅರಳಿದಂತೆ ಆ ಹಳ್ಳಿಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪ್ರೀತಿ, ಶಾಂತಿ ಮತ್ತು ಸಂತೋಷದ ಹೂವುಗಳು ಅರಳಿದವು. ಆ ಹಳ್ಳಿ ಸ್ವರ್ಗದಂತೆ ಸುಂದರವಾಗಿತ್ತು. ಕಥೆಯ ನೀತಿ: ನಮ್ಮ ಮನಸ್ಸಿನಲ್ಲಿ ದುಃಖದ ಕತ್ತಲೆ ಇದ್ದಾಗ ಜ್ಞಾನದ ಬೆಳಕು ಅದನ್ನು ದೂರ ಮಾಡುತ್ತದೆ. ನಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಹೂವು ಅರಳಿದಾಗ ನಮ್ಮ ಜೀವನವು ಸುಂದರವಾಗುತ್ತದೆ. ಪ್ರೀತಿಯೇ ಭಕ್ತಿ.